ಮೇಲಿನ ಬ್ಯಾನರ್ ಪೋಸ್ಟರ್ಗಳನ್ನ ತೆರವುಗೊಳಿಸಿದ್ದಾರೆ. ಇದು ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ವಿಜಯನಗರದಲ್ಲಿ ಬ್ಯಾನರ್ ಕಟ್ಔಟ್ ಹಾವಳಿಗೆ ಬ್ರೇಕ್ ಹಾಕಲಾಗಿದೆ. ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ತೊಂದರೆ ಆಗ್ತಾ ಇತ್ತು. ದೂರು ಕೊಟ್ಟಿದ್ರು, ಸಾಕಷ್ಟು ಬಾರಿ ದೂರು ಕೊಟ್ಟರು ಕೂಡ ಪ್ರಯೋಜನ ಆಗಿರಲಿಲ್ಲ. ಆದ್ರೆ ಈಗ ಅಧಿಕಾರಿಗಳು ಇದರ ಬಗ್ಗೆ ಕ್ರಮವನ್ನ ವಹಿಸಿದ್ದಾರೆ. ಇದರ ಬಗ್ಗೆ ವರದಿ ನಿರಂತರವಾಗಿ ಪ್ರಸಾರ ಮಾಡಿತ್ತು. ರಾಜ್ ನ್ಯೂಸ್ ವರದಿ ಬಳಿಕ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ರು. ಜಿಬಿ ಅಧಿಕಾರಿಗಳಿಂದ ಈಗ ಬ್ಯಾನರ್ ಮತ್ತು ಪೋಸ್ಟರ್ಗಳನ್ನ ತೆರವುಗೊಳಿಸಲಾಗಿದೆ. ಸಾರ್ವಜನಿಕರ ಬಳಕೆಗೆ ಮತ್ತೆ ಫುಟ್ಪಾತ್ ಮುಕ್ತವಾಗಿ ಸಂಚರಿಸುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನೋಡಿ, ಇದ್ರ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿತು ನಿಮ್ಮ ರಾಜ್ ನ್ಯೂಸ್. ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಯಾವ ರೀತಿ ಒತ್ತುವರಿ ತೆರವು ಕಾರ್ಯಾಚರಣೆ ಇಷ್ಟು ದಿನ ಮಾಡಿದ್ರು, ಅದೇ ರೀತಿಯಾಗಿ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ನ್ಯಾಯ. ಮತ್ತೊಂದು ಕಡೆ ಈಗ ಈ ಬರ್ತ್ಡೇಗಳು, ಈ ಸಮಾವೇಶ, ಈ ಸಮಾರಂಭಗಳು ಇದ್ದಂತಹ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಫುಟ್ಪಾತ್ಗಳ ಮೇಲೆ ಈ ಬ್ಯಾನರ್ಗಳನ್ನ, ಈ ಪೋಸ್ಟರ್ಗಳನ್ನ ಅಳವಡಿಸೋದು ಸಾಮಾನ್ಯ. ಹಾಗಾಗಿ ಈ ರೀತಿಯಾಗಿ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಅಧಿಕಾರಿಗಳಿಗೆ ಅಲ್ಲಿರುವಂತಹ ಸ್ಥಳೀಯರು ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಈ ಪೋಸ್ಟರ್ಗಳನ್ನ, ಬ್ಯಾನರ್ಗಳನ್ನ ತೆರವುಗೊಳಿಸಿ ಅಂತ ಹೇಳಿ. ಆದ್ರೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿರಲಿಲ್ಲ. ನಿರಂತರವಾಗಿ ನಿಮ್ಮ ರಾಜ್ ನ್ಯೂಸ್ ಏನಿದೆ ಸುದ್ದಿಯನ್ನ ಬಿತ್ತರಿಸಿತ್ತು. ಈಗ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಯಾವ ರೀತಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ನೋಡಿ. ವಿಜಯನಗರದಲ್ಲಿ ಬ್ಯಾನರ್ ಕಟ್ಔಟ್ ಹಾವಳಿಗೆ ಕೊನೆಗೂ ಕೂಡ ಈಗ ಬ್ರೇಕ್ ಹಾಕಿದ್ದಾರೆ. ಮುಕ್ತಿ ಸಿಕ್ಕಿದೆ. ಸಾರ್ವಜನಿಕರ ಸಂಚಾರಕ್ಕೆ ತೀವ್ರವಾಗಿ ತೊಂದರೆ ಆಗ್ತಾ ಇತ್ತು. ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ನೋಡಿ, ಇಷ್ಟು ದಿನಗಳ ಕಾಲ ಫುಟ್ಪಾತ್ ನಲ್ಲಿ ಏನು ಅಂಗಡಿಗಳನ್ನ ಹಾಕೊಂಡಿದ್ರು ಎಲ್ಲವನ್ನ ಕೂಡ ತೆರವುಗೊಳಿಸಿ ಓಡಾಡೋದಕ್ಕೆ ಸುಲಲಿತವಾಗಿ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಆದ್ರೆ ಅಂಗಡಿಗಳು ಇಲ್ಲ, ಓಕೆ, ಈ ಬ್ಯಾನರ್ಗಳನ್ನ, ಈ ಫ್ಲೆಕ್ಸ್ಗಳನ್ನ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಪಾದಚಾರಿಗಳೇನಿದ್ದಾರೆ ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಕಷ್ಟು ಕಷ್ಟಪಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ನಿರಂತರವಾಗಿ ಇದ್ರ ಬಗ್ಗೆ ಸುದ್ದಿ ಕೂಡ ನಾವು ಬಿತ್ತರಿಸಿದ್ವಿ. ಆ ಹಿನ್ನೆಲೆಯಲ್ಲಿ ಈಗ ಜಿಬಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಅಲ್ಲಿರುವಂತಹ ಬ್ಯಾನರ್ಗಳನ್ನ, ಫ್ಲೆಕ್ಸ್ಗಳನ್ನ ತೆರವುಗೊಳಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬಹುತೇಕವಾಗಿ ಎಲ್ಲವನ್ನ ಈಗಾಗಲೇ ತೆರವುಗೊಳಿಸಿದ್ದಾರೆ. ಎಸ್, ಇದೇ ವಿಚಾರದ ಕುರಿತಂತೆ ನಮ್ಮ ಪ್ರತಿನಿಧಿ ರವಿಚಂದ್ರ ಚೌಡಿಕೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅದೇ ಜಾಗದಿಂದ ಬನ್ನಿ ನೋಡ್ಕೊಂಬರೋಣ. ಇದು ರಾಜ್ ನ್ಯೂಸ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಈ ಹಿಂದೆ ಕೂಡ ವರದಿ ಮಾಡಿದ್ವಿ. ಯಾಕಂದ್ರೆ ವಿಜಯನಗರದಲ್ಲಿ ಸಾಕಷ್ಟು ಬ್ಯಾನರ್ಗಳ ಹಾವಳಿ ಹೆಚ್ಚಾಗಿತ್ತು. ಯಾಕಂದ್ರೆ ಎಲ್ಲಿ ನೋಡಿದ್ರು ಬ್ಯಾನರ್ಗಳ ಹಾವಳಿ ಹೆಚ್ಚಾಗಿತ್ತು. ನಾವು ಯಾವಾಗ ಸುದ್ದಿ ಮಾಡ್ತೀವಿ ರಾಜ್ ನ್ಯೂಸ್, ಅದು ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸುದ್ದಿ ಮಾಡಿದ ತಕ್ಷಣ ಜಿಬಿ ಎಚ್ಚೆತ್ತುಕೊಂಡಿದೆ. ಈ ದೃಶ್ಯದಲ್ಲಿ ನೋಡ್ಬೋದು ಕಣ್ಣಾರೆ. ಯಾಕಂದ್ರೆ ರಾಜ್ಯಾದ್ಯಂತ ಬ್ಯಾನರ್ಗಳಿಗೆ ಎಲ್ಲವೂ ತೆರವು ಮಾಡ್ತಾ ಇದ್ದಾರೆ ಜಿಬಿ ಅಧಿಕಾರಿಗಳಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ದಿನದಿಂದ ಇಲ್ಲೇ ಏನೋ ಬ್ಯಾನರ್ಗಳು ತುಂಬಾ ದಿನಗಳಿಂದ ಇತ್ತು. ಆದರೆ ಫುಟ್ಪಾತ್ ಏನೋ ಎಲ್ಲ ಕಡೆ ತೆರವು ಆಗ್ತಿತ್ತು. ಆದರೆ ಈ ಹಿನ್ನೆಲೆಯಲ್ಲಿ ಫುಟ್ಪಾತ್ಗೆ ಅಡಚಣೆಗೆ ಉಂಟಾಗಿದ್ದಂಥ ಬ್ಯಾನರ್ಗಳನ್ನು ಈಗ ತೆರವು ಮಾಡಿಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಏನು ಫುಟ್ಪಾತ್ ನಡೆಯುವಂಥ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಿತ್ತು. ಆ ಹಿನ್ನೆಲೆಯಲ್ಲಿ ಕೂಡ ಬ್ಯಾನರ್ ಇಲ್ಲಿ ತುಂಬ ದಿನಗಳಿಂದ ರಾಜಾರಿಸ್ತಿತ್ತು. ಆಗ ಹಿನ್ನೆಲೆಯಲ್ಲಿ ನಾವೀಗ ಏನು ಸುದ್ದಿ ಮಾಡಿದ್ವಿ ಈ ಹಿಂದೆ ಕೂಡ, ಅವಾಗ ಏನು ಜಿಬಿ ಎಚ್ಚೆತ್ಕೊಂಡು ಅಧಿಕಾರಿಗಳನ್ನ ಸರಿಯಾಗಿ ಏನು ಸ್ಥಳಕ್ಕೆ ಕಳಿಸಿ ಪರಿಶೀಲನೆ ನಡೆಸಿ ಈಗ ಏನು ಸಿಬ್ಬಂದಿಗಳಿಂದ ಈಗ ಎಲ್ಲ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಈಗಾಗಲೇ ಏನೋ ಕಾರ್ಯ ಶುರುವಾಗಿದೆ ಅಂತ ಹೇಳ್ಬೋದು. ಎಲ್ಲ ಬ್ಯಾನರ್ಗಳ ಹಾವಳಿ ಹೆಚ್ಚಾಗಿತ್ತು ಏನು ವಿಜಯನಗರದಲ್ಲಿ. ಇದೀಗ ಎಲ್ಲ ಬ್ಯಾನರ್ಗಳನ್ನು ಈಗ ಉಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ಈ ಥರ ಏನು ಪ್ಲೇಸ್ ಎಲ್ಲ ಇತ್ತು, ಈಗ ಎಲ್ಲ ಏನೋ ಉಸ್ತಾ ಇದ್ದಾರೆ. ಎಲ್ಲ ತೆಗೆದು ಕೆಳಗಡೆ ಇಟ್ಟು ಈಗ ಏನು ಪಾದಚಾರಿಗಳು ನಡೆಯುವಂಥ ರಸ್ತೆ ಮಾರ್ಗವಾಗಿ ಮಾಡಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ಏನಂದರೆ ರಾಜ್ ನ್ಯೂಸ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ರಾಜ್ ನ್ಯೂಸ್ ಎಲ್ಲಿ ವರದಿ ಮಾಡುತ್ತೋ ಅಲ್ಲಿ ನಾಯಕ ಖಚಿತ ಅಂತಲೇ ಹೇಳ್ಬೋದು. ಯಾಕಂದರೆ ರಾಜ್ ನ್ಯೂಸ್ ಯಾವಾಗಲೂ ಜನರ ಪರವಾಗಿ ನಿಲ್ಲುವಂಥ ಏಕೈಕ ನ್ಯೂಸ್ ಚಾನಲ್ ಅಂತಲೇ ಹೇಳ್ಬೋದು. ನಾವು ಎಲ್ಲಿ ಸುದ್ದಿ ಮಾಡ್ತೀವೋ ಅಲ್ಲಿ ನ್ಯಾಯ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ರವಿಚಂದ್ರ ಚೌಡ್ಕೆ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಇದು ರಾಜ್ ನ್ಯೂಸ್. ನೋಡಿ, ಕೊನೆಗೂ ಈಗಾಗಲೇ ಫುಟ್ಪಾತ್ ಮೇಲಿನ ಬ್ಯಾನರ್ಗಳು, ಫ್ಲೆಕ್ಸ್ಗಳು ಎಲ್ಲವನ್ನ ಈಗ ತೆರವುಗೊಳಿಸುವಂತಹ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿರುವಂತಹ ಸ್ಥಳೀಯರು ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ರು, ಜಿಬಿ ಅಧಿಕಾರಿಗಳಿಗೆ ಗೋಗೆರೆದಿದ್ರು, ದಯವಿಟ್ಟು ಇವೆಲ್ಲವನ್ನ ತೆರವುಗೊಳಿಸಿ ಅಂತ ಹೇಳಿ ಸುಸ್ತಾಗಿ ಹೋಗ್ಬಿಟ್ಟಿದ್ರು. ಯಾಕಂತಂದ್ರೆ ಅಲ್ಲಿ ಓಡಾಡೋಕ್ಕೂ ಎಷ್ಟರ ಮಟ್ಟಿಗೆ ಕಷ್ಟ ಆಗ್ತಾ ಇದೆ. ಇನ್ ಕೇಸ್ ಏನಾದರೂ ಪಾದಚಾರಿಗಳು ರಸ್ತೆಯಲ್ಲಿ ಓಡಾಡ್ಕೊಂಡು ಹೋದ್ರೆ ಈ ಅಪಘಾತಗಳು ಸಂಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ದಯವಿಟ್ಟು ಇದನ್ನ ತೆರವುಗೊಳಿಸಿ ಅಂತ ಹೇಳಿ ಕೂಡ ಮನವಿ ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ರಾಜ್ ನ್ಯೂಸ್ ಕೂಡ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು. ಆ ಹಿನ್ನೆಲೆಯಲ್ಲಿ ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಫ್ಲೆಕ್ಸ್ಗಳನ್ನ, ಬ್ಯಾನರ್ಗಳನ್ನ ತೆರವುಗೊಳಿಸಿದ್ದಾರೆ. ಇದು ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ.
ಏನ್ ಕೇಳಬೇಕಾ? ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲವೂ ಕೂಡ ಬರೀ ಬ್ಯಾನರ್ಗಳು, ಅವರು ಹುಟ್ಟುಹಬ್ಬ, ಇವ್ರು ಹುಟ್ಟುಹಬ್ಬ, ಅಲ್ಲಿ ಸಮಾವೇಶ ಇದೆ, ಇಲ್ಲಿ ಸಮಾರಂಭ ಕಾರ್ಯಕ್ರಮಗಳಿದಾವೆ, ಬರೀ ಇವನೇ ಕಾಣಿಸ್ತಾ ಇತ್ತು ವಿಜಯನಗರದಾದ್ಯಂತ. ಹಾಗಾಗಿ ಎಲ್ಲೆಲ್ಲಿ ಈ ರೀತಿಯಾದಂತಹ ಬ್ಯಾನರ್ಗಳನ್ನ ಅಳವಡಿಸಿದ್ದಾರೆ ಅವೆಲ್ಲವನ್ನ ಈಗಾಗಲೇ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಸ್ಥಳವನ್ನ ಪರಿಶೀಲನೆ ಮಾಡಿ ತದನಂತರ ಈಗ ಅಲ್ಲಿ ಸಿಬ್ಬಂದಿಗಳನ್ನ ಕಳಿಸ್ಬಿಟ್ಟು ಈಗ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೆ.